ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ. ಅಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಬ್ಲಾಗ್. ಎಲ್ರಿಗೂ ಗೊತ್ತಿರ್ಬೋದು, ಸಮ್ಮರ್ ಸೀಸನ್, ಮಳೆ ಕಡಿಮೆ ಆದ ಕೂಡಲೇ ಎಲ್ಲ ಗಿಡಗಳಿಗೆಲ್ಲ ಮಿಲಿ ಬಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ವೈಟ್ ಕಲರ್ ಫಂಗಸ್ ತರ ಆಗುತ್ತೆ ಗಿಡದಲ್ಲಿ. ಸೊ ನನ್ನ ಗಿಡಗಳು ಕೂಡ ಹಾಗೆ ಆಗಿದೆ. ಅದಕ್ಕೋಸ್ಕರ ನಾವು ಒಂದು ಸೊಲ್ಯೂಷನ್ ಅನ್ನ ಸ್ಪ್ರೇ ಮಾಡೋದ್ರಿಂದ ಆ ಮಿಲಿ ಬಗ್ಸ್ ಅನ್ನೆಲ್ಲ ಕಡಿಮೆ ಮಾಡ್ಬೋದು. ಬನ್ನಿ ನಿಮ್ ಜೊತೆ ಇವತ್ತು ನಾನು ಆ ಬ್ಲಾಗ್ ಅನ್ನ ಶೇರ್ ಮಾಡ್ಕೊಳ್ತೇನೆ. ಈ ರೀತಿ ಗಿಡಗಳಲ್ಲಿ ವೈಟ್ ಫಂಗಸ್ ತರ ಆಗುತ್ತಲ್ಲ, ಇದನ್ನ ಮಿಲಿಬಗ್ಸ್ ಅಂತ ಹೇಳ್ತಾರೆ. ಇದು ಬರೋದ್ರಿಂದ ಗಿಡಗಳೆಲ್ಲ ತುಂಬಾ ಹಾಳಾಗಿ ಹೋಗುತ್ತೆ. ಸೊ ನೋಡ್ತಿರ್ಬೋದು, ಯಾವುದೇ ರೀತಿ ಮಗುಗಳಾಗೋದಿಲ್ಲ, ಮತ್ತೆ ಗಿಡ ಫುಲ್ ಹಾಳಾಗಿ ಹೋಗುತ್ತೆ. ಇದನ್ನ ಹೀಗೆ ಬಿಟ್ರೆ ಗಿಡ ಸತ್ಯ ಕೂಡ ಹೋಗುತ್ತೆ. ಈ ರೀತಿ ಸ್ವಲ್ಪ ಸ್ಟಾರ್ಟ್ ಆಗಿರುವಾಗ್ಲೇ ನಾವು ಟ್ರೀಟ್ ಮಾಡೋದ್ರಿಂದ ಸೊ ಗಿಡಗಳನ್ನ ಉಳಿಸ್ಕೋಬಹುದು. ಇಲ್ಲದ್ರೆ ಗಿಡಗಳಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಬನ್ನಿ ಈಗ ಸೊಲ್ಯೂಷನ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮಿಲಿ ಬಗ್ಸ್ ಅನ್ನ ಹೋಗಲಾಡಿಸ್ಲಿಕ್ಕೆ ಫಸ್ಟಿಗೆ ನಾವು ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 1.5 ಲೀಟರ್ ಅಷ್ಟು ನೀರು ತಗೊಂಡಿದ್ದೀನಿ, ಪ್ಲೇನ್ ವಾಟರ್. ಸೊ ಇದಕ್ಕೆ ಈಗ ಅರ್ಧ ಸ್ಪೂನ್ ಅರಿಶಿನ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಅರ್ಧ ಸ್ಪೂನ್ ಅರಿಶಿನ. ಮತ್ತೊಂದು ಬೇಕಾಗಿರುವಂತ ಇಂಗ್ರೀಡಿಯೆಂಟ್ ಬಂದು ವಿಮ್ ಜೆಲ್. ನಾವೇನೆಲ್ಲ ಡಿಶ್ ವಾಶ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ವಿಮ್ ಲಿಕ್ವಿಡ್ ಅಂತ ತಗೊಳ್ತಾ ಇದ್ದೇನೆ. ಇದು ನಿಮಗೆ ತುಂಬಾ ಸಿಂಪಲ್ ಅನ್ಸ್ಬೋದು, ತುಂಬಾ ಸಿಂಪಲ್ ಆದ್ರೆ ಕೂಡ ತುಂಬಾ ಎಫೆಕ್ಟಿವ್ ಮೆಥಡ್ ನಿಮಗೆ ಮಿಲಿ ಬಗ್ಸ್ ಅನ್ನು ಹೋಗಲಾಡಿಸ್ಲಿಕ್ಕೆ. ಸೊ ಇಷ್ಟು ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು, ಈಗ ಸೊಲ್ಯೂಷನ್ ರೆಡಿ ಆಗುತ್ತೆ. ಕೆಲವರು ಕೇಳ್ಬೋದು, ವಿಮ್ ಜೆಲ್ ಹಾಕೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ವಾ, ಪ್ರಾಬ್ಲಮ್ ಆಗಲ್ವಾ ಅಂತ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದನ್ನ ಫುಲ್ ಗಿಡಕ್ಕೆ ಸ್ಪ್ರೇ ಮಾಡಬೇಕಾಗುತ್ತೆ. ಇದನ್ನ ಒಂದು ಸ್ಪ್ರೇ ಬಾಟಲ್ ಹಾಕೊಳ್ಳೋಣ. ಈ ರೀತಿ ನಾನು ಒಂದು ಸ್ಪ್ರೇ ಬಾಟಲ್ ತಗೊಂಡಿದ್ದೇನೆ, ಈಗ ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಪ್ರೇ ಮಾಡಿದ್ರೆ ಆಯ್ತು. ಬನ್ನಿ ಈಗ ಸ್ಪ್ರೇ ಮಾಡೋಣ. ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದಷ್ಟೇ. ಎಲ್ಲೆಲ್ಲಿ ಮಿಲಿ ಬಗ್ಸ್ ಆಗಿದೆಯೋ ಅಲ್ಲಿ ಸ್ಪ್ರೇ ಮಾಡ್ಕೊಂಡ್ರೆ ಆಯ್ತು. ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮತ್ತೆ ಮಿಲಿ ಬಗ್ಸ್ ಆಗೋದಿಲ್ಲ, ಆದಷ್ಟು ರೆಡ್ಯೂಸ್ ಆಗುತ್ತೆ. ಯಾವುದೇ ರೀತಿ ರೂಟ್ಸ್ಗೆ ಸ್ಪ್ರೇ ಮಾಡ್ಕೊಳಕ್ ಹೋಗಬೇಡಿ. ಜಸ್ಟ್ ಎಲ್ಲಿ ಮಿಲಿ ಬಗ್ಸ್ ಆಗಿದೆ ಅಲ್ಲಿ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು. ಹಾಗೇನೆ ಇವತ್ತು ಸಂಜೆ ಮೀಶೋಯಿಂದ ಪಾಟ್ಸ್ಗಳನ್ನು ಆರ್ಡರ್ ಮಾಡಿದ್ದೆ, ಅದು ಕೂಡ ಡೆಲಿವರಿ ಆಗಿತ್ತು. ಮಕ್ಕಳಿಗಂತೂ ಎಷ್ಟು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ, ಏನಾದರೂ ಪಾರ್ಸಲ್ ಬಂದರೆ ಅದನ್ನು ಓಪನ್ ಮಾಡೋ ತನಕ ಸಮಾಧಾನ ಇಲ್ಲ. ಲಾಸ್ಟ್ ವಿಡಿಯೋದಲ್ಲಿ ಪೃಥ್ವಿ ಓಪನ್ ಮಾಡಿದ್ದಾನೆ. ಸೊ ಈ ಸಲ ನಾನು ಓಪನ್ ಮಾಡ್ತೀನಿ ಅಂತ ಅವಳೇ ಓಪನ್ ಮಾಡಿ ಎಲ್ಲ ತೋರಿಸ್ತಾ ಇದ್ದಾಳೆ. ಪಾಟ್ಸ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ, ಹಾಗೇನೆ ರೀಸನೇಬಲ್ ಪ್ರೈಸ್ಗೆ ಕೂಡ ಸಿಕ್ಕಿದೆ. ಹಾಗೆ ಅದರ ಸೈಜ್ ಕೂಡ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ಕ್ವಾಲಿಟಿ ವೈಸ್ ಆಗಿರ್ಬೋದು, ಸೈಜ್ ಆಗಿರ್ಬೋದು. ಇಂಡೋರ್ ಪ್ಲಾಂಟ್ಸ್ ಗಳಿಗೆಲ್ಲ ಈ ಪಾಟ್ ಸೈಜ್ ಬೆಸ್ಟ್ ಅನ್ಸುತ್ತೆ. ಲಾಸ್ಟ್ ಟೈಮ್ ನಾನು ಅಮ್ಮನ ಮನೆಗೆ ಹೋದಾಗ ತುಂಬಾ ವೆರೈಟಿದು ಇಂಡೋರ್ ಪ್ಲಾಂಟ್ಸ್ ತಂದಿದ್ದೆ. ಅವುಗಳನ್ನ ಜಸ್ಟ್ ಅಲ್ಲೇ ನೀರಲ್ಲಿ ಇಟ್ಟಿದ್ದೆ, ಮತ್ತೆ ಕೆಲವೆಲ್ಲ ಅಲ್ಲೇ ನೆಟ್ಟಿದ್ದೆ. ಈಗ ಅದನ್ನೆಲ್ಲ ಒಂದು ಪಾಟ್ಸ್ ಹಾಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ. ಮೊದಲೆಲ್ಲ ನನಗೆ ಹೇಗೆ ಅಂತ ಹೇಳಿದ್ರೆ, ತುಂಬಾ ಹೂಗಳನ್ನು ಬಿಡೋ ಗಿಡಗಳು ತುಂಬಾ ಇಷ್ಟ ಆಗ್ತಿತ್ತು. ಲೈಕ್ ದಾಸವಾಳ, ರೋಸ್ ಆಗಿರ್ಬೋದು, ಈ ತರ ತುಂಬಾ ವೆರೈಟಿ ಫ್ಲವರ್ಸ್ ಇದ್ದು ಗಿಡಗಳು ಇಷ್ಟ ಆಗ್ತಾ ಇದ್ವು. ಆದ್ರೆ ಇತ್ತೀಚೆಗೆ ಯಾಕೋ ನನಗೆ ಇಂಡೋರ್ ಪ್ಲಾಂಟ್ಸ್ ಬಗ್ಗೆ ತುಂಬಾ ಕ್ರೇಜ್ ಆಗ್ತಾ ಇದೆ. ಅದರಲ್ಲೂ ನಾನು ಅಮ್ಮನ ಮನೇಲಂತೂ ತುಂಬಾನೇ ವೆರೈಟಿ ಇಂಡೋರ್ ಪ್ಲಾಂಟ್ಸ್ ಗಳಿದಾವೆ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ವೆರೈಟಿ ಇದೆ. ಸೊ ಅದೆಲ್ಲ ನನಗೆ ಇಲ್ಲಿ ತಂದ್ರೆ ಇಡ್ಲಿಕ್ಕೆ ಜಾಗನೂ ಇಲ್ಲ, ನನಗೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ತುಂಬಾ ಕಷ್ಟ ಆಗುತ್ತೆ. ಬಟ್ ಆದ್ರೂ ಹೋದಾಗೆಲ್ಲ ಆಸೆ ಮಾಡಿ ಒಂದು ಸ್ವಲ್ಪ ಗಿಡಗಳನ್ನ ಹಿಡ್ಕೊಂಡು ಬಂದಿರ್ತೇನೆ. ಲೈಕ್ ಅಮ್ಮನ ಮನೇಲಿ ಹೇಗೆ ಅಂತ ಹೇಳಿದ್ರೆ, ಎಲ್ಲ ಮನೆ ಒಳಗಡೆ ಪಾಟ್ಸ್ ಗಳನ್ನ ಇಟ್ಟಿಲ್ಲ. ಸೊ ಆಕ್ಚುಲಿ ಅಮ್ಮನವ್ರು ಏನ್ ಬಾಡಿಗೆ ಇದ್ದಾರೆ, ಆ ಮನೆ ಓನರ್ದು ಒಂದು ದೊಡ್ಡ ಗಾರ್ಡನ್ ಇದೆ. ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಒಂದು ಜನ ಇದ್ದಾರೆ. ಸೊ ಹಾಗಾಗಿ ಅವರು ತುಂಬಾ ಮೇಂಟೈನ್ ಮಾಡ್ತಾರೆ. ಎಲ್ಲ ಹೊರಗಡೆನೆ ಇದಾವೆ. ಲೈಕ್ ಅಂದ್ರೆ ಫುಲ್ ಬಿಸಿಲು ಬೀಳುದಿಲ್ಲ, ಹೊರಗಡೆ ಅಂದ್ರೆ ನೆರಳಿನಲ್ಲಿ ಇದಾವೆ. ತುಂಬಾ ಚೆನ್ನಾಗಿರ್ತವೆ ಗಿಡಗಳೆಲ್ಲ. ಸೊ ಅದನ್ನ ನೋಡಿ ನೋಡಿ ಏನೋ ಪದೇ ಪದೇ ನನಗೆ ಕೂಡ ತುಂಬಾ ಗಿಡಗಳನ್ನ ಹಾಕ್ಬೇಕಂತ ಹೇಳಿ ಆಸೆ ಆಗ್ತಾ ಇದೆ. ಹಾಗಾಗಿ ಕೆಲವು ಗಿಡಗಳನ್ನ ತಂದಿರ್ತೇನೆ ಅಷ್ಟೇ. ಅಮ್ಮ ಆಕ್ಚುಲಿ ವರ್ಕ್ ಮಾಡ್ತಾರೆ, ಆದ್ರೂ ಕೂಡ ತುಂಬಾ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬಾ ಗಿಡಗಳು ಸಹ ಇದಾವೆ ಅಮ್ಮನ ಹತ್ರ. ಹಾಗಾಗಿ ನನ್ಗೆ ಯಾವ್ದೆಲ್ಲ ಮೇಂಟೈನ್ ಸರಿಯಾಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಮ್ಮ ಸೀದಾ ಅಲ್ಲಿ ಕೊಂಡೋಗ್ಬಿಡ್ತಾರೆ. ಕೊಂಡೋಗಿ ಸ್ವಲ್ಪ ದಿನ ಎಲ್ಲ ಚೆನ್ನಾಗಿ ಮಾಡಿ ಗಿಡ ಚೆನ್ನಾಗಿ ದೊಡ್ಡದು ಮಾಡ್ಬಿಟ್ಟು ರಿಟರ್ನ್ ತಂದು ಕೊಡ್ತಾರೆ ನನಗೆ.
ಫಸ್ಟ್ ರಿಪೋರ್ಟ್ ಮಾಡಿದ ಗಿಡ ಬಂದ್ಬಿಟ್ಟು ನನ್ನ ಹತ್ರ ಮೊದಲಿಂದನೂ ಇದೆ ಅದು. ಬಟ್ ಅದಕ್ಕೆ ಪಾಟ್ ಇರಲಿಲ್ಲ ಚೆನ್ನಾಗಿರುವಂಥದ್ದು. ಹಾಗಾಗಿ ಆನ್ಲೈನ್ ಪಾಟ್ ಬಂದಿತ್ತಲ್ವಾ ಅದನ್ನೇ ಹಾಕಿದೆ. ಸೊ ಈಗ ಹಾಕ್ತಾ ಇರುವಂಥದ್ದು ಅದು ನೀರಲ್ಲಿ ಕೂಡ ಬೆಳೆಯುತ್ತೆ. ನೀರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ಹಾಗಾಗಿ ಸ್ವಲ್ಪ ತಂದಿದ್ದೆ, ಅದನ್ನು ಸ್ವಲ್ಪ ನೀರಲ್ಲಿ ಇಟ್ಟಿದ್ದೇನೆ, ಇನ್ನು ಸ್ವಲ್ಪ ಪಾಟ್ಗೆ ಹಾಕ್ತಾ ಇದ್ದೇನೆ. ಮಣ್ಣು ಕೂಡ ಖಾಲಿಯಾಗಿತ್ತು. ಹಾಗೇನೆ ರೀಸೆಂಟಾಗಿ ಹೊರಗಡೆ ಹೋದಾಗ ಮಣ್ಣು ಮತ್ತು ಗೊಬ್ಬರ ಎಲ್ಲ ಮಿಕ್ಸ್ ಇರುತ್ತೆ. ಸೊ ಗಾರ್ಡನಿಂದ ಅದರಿಂದ ಪರ್ಚೇಸ್ ಮಾಡಿ ತಂದಿಟ್ಟಿದ್ದೆ. ಹಾಗಾಗಿ ಈಗ ಪಾಟ್ಗೆಲ್ಲ ಹಾಕೊಳ್ತಾ ಇದ್ದೇನೆ. ಇದು ಸ್ನೇಕ್ ಪ್ಲಾಂಟ್ ಬಂದ್ಬಿಟ್ಟು 2 ಟೈಪ್ ಇದೆ. ಸೊ ಉದ್ದುದ್ದ ಏನಿದೆ ಅದು ಡಬಲ್ ಕಲರ್ ಬರುತ್ತೆ, ಲೈಕ್ ಯೆಲ್ಲೋ ಮತ್ತು ಗ್ರೀನ್ ಮಿಕ್ಸ್ ಇರುತ್ತೆ. ಇನ್ನು ಚಿಕ್ಕದಿರೋದು ಬಂದು ವೈಟ್ ಮತ್ತೆ ಗ್ರೀನಿಶ್, ಅಂದ್ರೆ ಅದು ತುಂಬಾ ಗ್ರೀನಿಶ್ ಜಾಸ್ತಿ ಇರುತ್ತೆ. ಸೊ ಅದು ಬೇರೆ ಬೇರೆ ವೆರೈಟಿ ಸ್ನೇಕ್ ಪ್ಲಾಂಟ್ಸ್. ನಾನು ಎರಡು ಕೂಡ ಒಟ್ಟಿಗೆ ಹಾಕೊಳ್ತಾ ಇದ್ದೇನೆ. ಮೊದಲೆಲ್ಲ ಅಮ್ಮನ ಮನೆಗೆ ಹೋದಾಗ ಅಮ್ಮ ಹೇಳ್ತಾ ಇದ್ರು ಸ್ನೇಕ್ ಪ್ಲಾಂಟ್ ಚೆನ್ನಾಗಿರುತ್ತೆ, ಕೊಂಡೋಗು ಪಾಟ್ಗೆ ಹಾಕು ಅಂತ ಹೇಳಿ. ನನ್ಗೆ ಯಾಕೋ ಇಷ್ಟನೇ ಆಗ್ತಾ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಸ್ನೇಕ್ ಪ್ಲಾಂಟ್ ಕೂಡ ಬೇಕಂತ ಅನಿಸ್ತು. ಹಾಗಾಗಿ ಮೊನ್ನೆ ಹೋದಾಗ ತಗೊಂಡ್ ಬಂದಿದ್ದೆ. ಮೊನ್ನೆ ಅಮ್ಮ ಬರುವಾಗ ಕೂಡ ಸ್ವಲ್ಪ ಇನ್ನೊಂದು ವೆರೈಟಿ ಚಿಕ್ಕ ಚಿಕ್ಕ ಸೈಜ್ ಕೂಡ ತಂದು ಕೊಟ್ಟಿದ್ರು. ವಾಸ್ತು ಪ್ರಕಾರ ಸ್ನೇಕ್ ಪ್ಲಾಂಟ್ ಅನ್ನ ಬೆಡ್ರೂಮ್ ಅಲ್ಲಿ ಇಡೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಈ ಪಾಟ್ಗೆ ಈ ಎಲ್ಲ ಸ್ನೇಕ್ ಪ್ಲಾಂಟ್ ಹಾಕಿದ್ರೆ ಜಾಸ್ತಿ ಆಗುತ್ತೇನೋ ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ಪಾಟ್ ಮಾಡ್ಕೊಳ್ತೇನೆ. ಇದು ಪ್ಲಾಂಟ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಅಂದ್ರೆ ಸ್ನೇಕ್ ಪ್ಲಾಂಟ್ ತರಾನೇ ಇರುತ್ತೆ ನೋಡ್ಲಿಕ್ಕೆ, ತುಂಬಾ ಚಿಕ್ಕ ಚಿಕ್ಕ ಸೈಜು. ಹಾಗೇನೆ ಸಿಂಗಲ್ ಅನ್ನ ಸಣ್ಣ ಸಣ್ಣ ಪಾಟ್ಗೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ನನ್ನ ಹತ್ರ ಈಗ ಚಿಕ್ಕ ಸೈಜ್ ಪಾಟ್ಗಳು ಯಾವ್ದಿಲ್ಲ, ಹಾಗಾಗಿ ಒಂದೇ ಪಾಟ್ಗೆ ಒಂದು 3-4 ಹಾಕೊಳ್ತಿದ್ದೇನೆ. ಇದು ಗಿಡ ಕೂಡ ಹಾಗೇನೆ. ಇದು ಇಂಡೋರ್ ಪ್ಲಾಂಟ್ಸ್ ನಾನು ಮನೆ ಒಳಗಡೆ ಇಟ್ಟಿದ್ದೆ. ಇದು ಹೇಗೆ ಅಂತ ಹೇಳಿದ್ರೆ, ನಾನು ಮೊದಲೆಲ್ಲ ಏನ್ ಮಾಡ್ತಿದ್ದೆ, ಒನ್ಸ್ ಇನ್ 2 ಡೇಸ್ 3 ಡೇಸ್ ಇದನ್ನ ಸ್ವಲ್ಪ ಹೊತ್ತು ಬೆಳಗಿನ ಬಿಸಿಲಿಗೆ ಅಂತ ಹೊರಗಡೆ ಇಡ್ತಿದ್ದೆ. ಜಸ್ಟ್ ಹೊರಗಡೆ ಅಂದ್ರೆ ಬಿಸಿಲಿಗೆ ಡೈರೆಕ್ಟ್ ಆಗಿ ಇಡ್ತಿರಲಿಲ್ಲ, ಸ್ವಲ್ಪ ಅಷ್ಟೇ ಬಿಸಿಲು ತಾಗ್ತಿತ್ತು. ಆ ಸ್ವಲ್ಪ ಬಿಸಿಲಿಗೆ ತುಂಬಾ ಬಾಡಿ ಹೋದಾಗ ಆಗ್ತಾ ಇತ್ತು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇತ್ತೀಚೆಗೆ ಒಳಗಡೆನೆ ಇಟ್ಬಿಡ್ತೇನೆ. ಯಾವಾಗ್ಲೂ ಫ್ರೆಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಹೀಗೆ ರೀಸೆಂಟಾಗಿ ಸ್ಕ್ರೋಲ್ ಮಾಡ್ತಿರುವಾಗ ಕೆಲವು ಆ್ಯಪ್‌ದ ಅಡ್ವರ್ಟೈಸ್ ಎಲ್ಲ ನೋಡಿದೆ. ಹಾಗೆ ಆ್ಯಪಲ್ಲಿ ಹೋಗಿ ಚೆಕ್ ಮಾಡಿದರೆ ತುಂಬಾನೇ ರೇಟ್ ಇದ್ವು ಇಂಡೋರ್ ಪ್ಲಾಂಟ್ಸ್‌ಗೆ, ಔಟ್‌ಡೋರ್ ಪ್ಲಾಂಟ್ಸ್ ಯಾವುದೇ ಕೂಡ. ಮೊದಲೆಲ್ಲ ಆದರೆ ಎಲ್ಲರೂ ಹೆಚ್ಚಾಗಿ ತೋಟ, ಗದ್ದೆಗಳ ನಡುವೆನೇ ಇರ್ತಿದ್ರು. ಹೆಚ್ಚಾಗಿ ಹಳ್ಳಿ ಜೀವನನೇ ಇರ್ತಿತ್ತು. ಅಲ್ಲಿ ಎಲ್ಲಿ ನೋಡಿದ್ರು ಸುತ್ತಮುತ್ತ ಎಲ್ಲ ಗ್ರೀನರಿನೇ ಕಾಣ್ತಿತ್ತು. ಆಗ ನಮಗೆ ಇಷ್ಟು ಸಣ್ಣ ಪ್ಲಾಂಟ್‌ಗಳೆಲ್ಲ ಯಾವುದೇ ಲೆಕ್ಕ ಅಲ್ಲ ಅಂತ ಅನಿಸ್ತಿರುತ್ತೆ. ಬಟ್ ಈಗ ನಾವುಗಳೆಲ್ಲ ಸಿಟಿಯಲ್ಲಿರೋದ್ರಿಂದ ಸಣ್ಣ ಪುಟ್ಟ ಗಿಡ ಅಥವಾ ಹಸಿರು ನೋಡಿದ್ರೇನೆ ಎಷ್ಟು ಖುಷಿ ಪಡ್ತೀವಲ್ವಾ? ನಾವು ಅಷ್ಟೋ ಇಷ್ಟೋ ಗ್ರೀನರಿ ನೋಡಬೇಕು ಅಥವಾ ಹಸಿರು ನೋಡಬೇಕು ಅಂತ ಹೇಳಿದ್ರೆ ನಾವು ಈ ರೀತಿ ಪ್ಲಾಂಟ್ ಮಾಡ್ಕೊಳ್ಳೋ ಕೆಲವು ಗಿಡಗಳಿಂದ ಮಾತ್ರ ಸಾಧ್ಯ ಅನ್ಸುತ್ತೆ. ಹಾಗೇನೆ ನಾನಿವತ್ತು ಗಿಡಗಳಿಗೆ NPKನ ಸ್ಪ್ರೇ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಇಂಪೋರ್ಟೆಡ್ ಫರ್ಟಿಲೈಸರ್ ಆಗಿರುತ್ತೆ. ಇದನ್ನ ಬಂದ್ಬಿಟ್ಟು ನನ್ನ ತಮ್ಮ ನನಗೆ ಸಜೆಸ್ಟ್ ಮಾಡಿರುವಂಥದ್ದು. ಹಾಗೇನೆ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದ. ಸೊ ನಮ್ಮ ಅಡ್ರೆಸ್ಗೆ ಬಂದಿತ್ತು. ಸೊ ಇದನ್ನ ಸ್ಪ್ರೇ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀವಿ ಇವತ್ತು. ಇದೇನಿಲ್ಲ, ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಹಾಕೋದಷ್ಟೇ ಗಿಡಗಳಿಗೆ. ಇದು ಬಂದ್ಬಿಟ್ಟು ಸ್ಪೆಷಲ್ ಫಾರ್ ಡ್ರಿಪ್ ಆರ್ ಸ್ಪ್ರೇ, ಅಂದ್ರೆ ಫಾಲೈರ್ ಗ್ರೇಡ್ ಅಂತ ಹೇಳಿ ಇದೆ. ಮತ್ತೆ ಎಷ್ಟು ನೀರಿಗೆ ಎಷ್ಟು ಪ್ರಮಾಣದಲ್ಲಿ ಇದನ್ನ ಮಿಕ್ಸ್ ಮಾಡಿ ಹಾಕಬೇಕು ಅಂತ ಕೂಡ ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಹಾಗೇನೆ ಇದು ಗಾರ್ಡನಿಂಗ್ ಮತ್ತು ಅಗ್ರಿಕಲ್ಚರ್ಗೆ ಯೂಸ್ ಆಗುವಂಥದ್ದು. ಇದು ಬಂದ್ಬಿಟ್ಟು 100% ವಾಟರ್ ಸಾಲ್ಯುಬಲ್ ಆಗಿರುತ್ತೆ. ಹಾಗೇನೆ ಇದರಲ್ಲಿ ಎಸೆನ್ಷಿಯಲ್ ನ್ಯೂಟ್ರಿಷನ್ಸ್ ಎಲ್ಲ ಇರುತ್ತೆ. ಹಾಗೇನೆ ಇದು ಎನರ್ಜಿನ ಪ್ರೊವೈಡ್ ಮಾಡುತ್ತೆ ಪ್ಲಾಂಟ್ಸ್ಗೆ ಅಂತೇಳಿ ಬರೆದಿದ್ದಾರೆ. ಸೊ ನೋಡಬೇಕು ಹೇಗಾಗುತ್ತೆ ಅಂತೇಳಿ. ನನ್ನ ತಮ್ಮ ಇದನ್ನ ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ, ಇದನ್ನ ಒಂದ್ಸಲ ಟ್ರೈ ಮಾಡು ಅಂತ ಹೇಳಿ ಆರ್ಡರ್ ಮಾಡಿ ಕೊಟ್ಟಿದ್ದಾನೆ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಗಾರ್ಡನಿಂಗ್ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.